ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೀಪ್ರಿಂಟ್ಸ್ ಪುಟ 3534, ಪುಟದ ಸಂಖ್ಯೆ 113. ಸತ್ಯವನ್ನು ಒರಟಾಗಿ ಹೇಳಿರುವುದು. ಒಬ್ಬರನ್ನೊಬ್ಬರು ಆಧರಿಸಿ ಉತ್ತೇಜನಗೊಳಿಸಲು ಬಳಸಿಕೊಳ್ಳುವಂಥ ಅವಕಾಶದ ಬಗ್ಗೆ ಒಬ್ಬ ಲೇಖಕನು ಮನ ತಟ್ಟುವಂತೆ ಹೀಗೆ ಹೇಳಿರುವನು: ನಿನ್ನ ಪ್ರೀತಿ ಕೋಮಲತೆ ಎಂಬ ಸುಗಂಧ ತೈಲ ಭರಣಿಯನ್ನು ನಿಮ್ಮ ಮಿತ್ರರು ಸಾಯುವವರೆಗೂ ಮುಚ್ಚಿಡಬೇಡಿರಿ. ಅವರ ಜೀವನವನ್ನು ಹರ್ಷದಿಂದ ತುಂಬಿಸಿರಿ. ಅವರು ಕೇಳಲು ಸಾಧ್ಯವಿರುವವರೆಗೂ ಉತ್ತೇಜನಕರವಾದ ಮೆಚ್ಚುಗೆಯ ಮಾತುಗಳನ್ನಾಡಿರಿ. ನನ್ನ ತಲೆಯ ಮೇಲೆ ಸುರಿಯಲು ಪ್ರೀತಿ ಅನುಕಂಪವೆಂಬ ಪರಿಮಳ ತುಂಬಿರುವ ಸುಗಂಧ ತೈಲದ ಭರಣಿಯನ್ನು ನನ್ನ ಮಿತ್ರರು ಹಾಗೆಯೇ ಇಟ್ಟುಕೊಂಡಿದ್ದೇ ಆದಲ್ಲಿ, ಅದು ನನಗೆ ಅಗತ್ಯವಾದಲ್ಲಿ, ನಾನು ಕಷ್ಟದಿಂದ ಸೊರಗಿ ಹೋದ ಗಳಿಗೆಯಲ್ಲಿ ಅವರು ಅದನ್ನು ಹೊರತಂದು ಅದನ್ನು ತೆರೆದು ನಾನು ಅದರ ಮೂಲಕವಾಗಿ ಪುನಶ್ಚೇತನಗೊಂಡು ಹರ್ಷವುಳ್ಳವನಾಗಲು ಇಚ್ಛಿಸುತ್ತೇನೆ. ಪ್ರೀತಿ ಅನುಕಂಪಗಳ ಮಧುರತೆ ಇಲ್ಲದ ಜೀವನಕ್ಕೆ ಬದಲಾಗಿ ನಾನು ನಿಜವಾಗಿಯೂ ಹೂವುಗಳಿಲ್ಲದ ಒಂದು ಸರಳವಾದ ಶವಪೆಟ್ಟಿಗೆಯಲ್ಲಿ ಹೊಗಳಿಕೆ ಗುಣಗಾನಗಳಿಲ್ಲದ ಅಂತ್ಯ ಸಂಸ್ಕಾರವನ್ನು ಪಡೆಯಲು ಬಯಸುವೆನು. ಶವಪೆಟ್ಟಿಗೆಯ ಮೇಲಿರುವ ಹೂಗಳು ಜೀವಿತದ ಹಿಂದಿನ ಮಾರ್ಗಕ್ಕೆ ಕಂಪನ್ನು ಬೀರುವುದಿಲ್ಲ. ಶ್ರೀಮತಿ ಪೇಟ್ರನ್ಸ್ ರವರ ಆಂಟಿ ಮಾರ್ಟೆಮ್ ಎಂಬ ಕವಿತೆಯು ಇದೇ ಅಂಶವನ್ನು ಹೀಗೆ ವ್ಯಕ್ತಪಡಿಸಿರುವುದು: ನಾನು ಏನಾದರೂ ಒಂದು ಶ್ಲಾಘನಾ ಧ್ವನಿ, ಒಂದು ಉತ್ತೇಜನಕಾರಿ ನುಡಿ, ಧೈರ್ಯದಾಯಕವಾದ ಒಂದು ಕೂಗನ್ನಾದರೂ ಜೀವ ಮರಣಗಳನ್ನು ತೂಗುವ ಜೀವಿತದ ಹೋರಾಟದ ನಡುವೆ ನಾನು ಕೇಳಿದ್ದೆಯಾದಲ್ಲಿ, ಮುಂದೆ ಎದ್ದು ಬರಲಿರುವ ಸುಳಿಗಾಳಿಯ ಪರ್ಯಂತರ ಆಯಾಸಗೊಂಡ ನನ್ನ ಪ್ರಾಣವನ್ನು ಅದು ಹೇಗೆ ಉತ್ಸಾಹಗೊಳಿಸುತ್ತಿತ್ತು.